ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಪೂಜೆ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೇನು ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಜುಲೈ 14ನೇ ತಾರೀಕು ಅಮಾವಾಸ್ಯೆ ಇದೆ. 15ನೇ ತಾರೀಕಿಂದ ಆಷಾಢ ಮಾಸ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದನ್ನು ಗುಪ್ತ ನವರಾತ್ರಿ ಅಂತ ಕೂಡ ಕರೀತಾರೆ, ವರಾಹಿ ನವರಾತ್ರಿ ಅಂತ ಕೂಡ ಕರೀತಾರೆ. ಮನೆಯಲ್ಲಿ ವರಾಹಿ ಅಮ್ಮನವರ ಫೋಟೋ ಇಲ್ಲ, ವಿಗ್ರಹ ಇಲ್ಲ ಅಂತ ಅನ್ನೋರು ಯಾವ ರೀತಿ ಪೂಜೆ ಮಾಡಬೇಕು ಅನ್ನುವಂಥ ಸರಳವಾದ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ವರಾಹಿ ಅಮ್ಮನವರ ಪ್ರತೀಕವಾಗಿ 2 ದೀಪಗಳನ್ನು ಇಟ್ಟು ಪೂಜೆ ಮಾಡಬಹುದು. ಇನ್ನು ಸ್ವಲ್ಪ ದೊಡ್ಡ ದೀಪನೂ ಬೇಕಾದರೆ ತೊಗೊಳ್ಳಿ. ನಾನು ಈ ರೀತಿ ಚಿಕ್ಕ ದೀಪನೇ ಇಟ್ಕೊಂಡಿದ್ದೀನಿ. ಮತ್ತು ಮಣ್ಣಿನ ದೀಪ ಹಚ್ಚೋ ಆಗಿಲ್ಲ. ದೀಪದ ಕಂಬಗಳು ಆ ಥರನೇ ಇರಬೇಕು ನೋಡಿ, ಈ ಥರ ಕಂಬಗಳೇ ಇರಬೇಕು. ಇನ್ನು ಸ್ವಲ್ಪ ದೊಡ್ಡದು ಬೇಕಾದರೂ ತೊಗೋಬೋದು. ಈ ಥರ ದೇವ್ರ ಮನೆಯಲ್ಲೇ ಈ ಪೂಜೆನ ಮಾಡಬಹುದು. ಮೊದಲು ನೀವು ಎಲ್ಲಿ ಈ ದೀಪನ ಸ್ಥಾಪನೆ ಮಾಡ್ತೀರೋ ಆ ಜಾಗನ ಸ್ವಲ್ಪ ಅರಿಶಿನ, ಗೋಮೂತ್ರ ಎಲ್ಲ ಹಾಕಿ ಒರೆಸ್ಕೊಂಡು ಒಂದು ರಂಗೋಲಿ ಹಾಕಿ ಚಿಕ್ಕದಾಗಿ ಒಂದು ಪೀಠ ಅಥವಾ ಒಂದು ಪ್ಲೇಟನ್ನು ಇಟ್ಕೊಳ್ಳಿ. ಅದ್ರ ಮೇಲೆ ಒಂದು ಕೆಂಪು ವಸ್ತ್ರನ ಹಾಕಬೇಕು. ಇದು ಮೀಶೋದಲ್ಲಿ ಸಿಗುತ್ತೆ. ನಾನು ಆಲ್ರೆಡಿ ಲಿಂಕ್ ಎಲ್ಲನೂ ಕೂಡ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ನಮಗೆ ಈ ರೀತಿ ಪೂಜೆಗೆಲ್ಲ ಉಪಯೋಗಿಸ್ಕೋಬೋದು. ಅಥವಾ ಯಾವುದಾದ್ರೂ ಹೊಸದಾಗಿ ಒಂದು ಬ್ಲೌಸ್ ಪೀಸ್ ನೀವು ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ. ಅಥವಾ ಮನೆಯಲ್ಲೇ ಉಪಯೋಗಿಸ್ತಾ ಇರೋವಂಥ ಬ್ಲೌಸ್ ಪೀಸ್ ಇದೆ ಕೆಂಪು ಬಣ್ಣದ್ದು ಅಂದರೆ ಅದನ್ನು ಕೂಡ ಉಪಯೋಗಿಸ್ಬೋದು. ಈ ರೀತಿ ಕೆಂಪು ವಸ್ತ್ರನ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟನ್ನು ಇಡಬೇಕು. ಆ ಪ್ಲೇಟ್ನ ಇಟ್ಟು ಆ ಪ್ಲೇಟ್ಗೆ ಒಂದು ಸ್ವಲ್ಪ ಅಕ್ಕಿ ಹಾಕೋಬೇಕು. ಒಂದು ಸ್ವಲ್ಪ ಅರಿಶಿನ, ಕುಂಕುಮ, ಸ್ವಲ್ಪ ಅಕ್ಷತೆ. ಆನಂತರ ಈ 2 ದೀಪಗಳಿಗೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಈ ದೀಪಗಳಿಗೆ ತುಪ್ಪ, ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆನ ಹಾಕ್ಬೋದು. ಕಾಮಾಕ್ಷಿ ದೀಪ ಹಚ್ಚುವಂಥವ್ರು ಅದನ್ನು ಕೂಡ ಈ ರೀತಿ ಪೀಠದ ಮೇಲೆ ಇಟ್ಟು ಆ ಕಾಮಾಕ್ಷಿ ದೀಪನ ಹಚ್ಚಿ ವಾರಾಹಿ ಅಮ್ಮನವ್ರ ಪೂಜೆನ ಮಾಡಬಹುದು. ಕಾಮಾಕ್ಷಿ ದೀಪ ಹಚ್ಚಲ್ಲ ಅನ್ನೋರು ಈ ರೀತಿ ಜೋಡಿ ದೀಪನ ಇಟ್ಟು ಪೂಜೆ ಮಾಡಬಹುದು. ದೀಪಗಳಿಗೆ ತುಪ್ಪ ಅಥವಾ ಎಣ್ಣೆ ಹಾಕಿ ಆದಮೇಲೆ 2 ಬತ್ತಿಗಳನ್ನು ಹೊಸದು ಹಾಕಬೇಕು. 2 ದೀಪಗಳಿಗೂ ಕೂಡ 2 ಬತ್ತಿನ ಹಾಕಬೇಕು. ದೀಪಗಳನ್ನು ಪ್ರತಿಷ್ಠಾಪನೆ ಮಾಡಿ ಆದಮೇಲೆ ಗೆಜ್ಜೆ ವಸ್ತ್ರ ಹಾಕಬೇಕು. ದೀಪಗಳಿಗೆ ಈ ರೀತಿ 2 ಎಳೆ ಗೆಜ್ಜೆ ವಸ್ತ್ರ ತೊಗೊಳ್ಳಿ. ಇದು ಯಾವುದೇ ರೀತಿ ಲೆಕ್ಕ ಎಲ್ಲ ಏನೂ ಇಲ್ಲ. ನೀವು ಎಷ್ಟು ದೊಡ್ಡ ದೀಪ ಇಟ್ಟಿರ್ತೀರೋ ಅದಕ್ಕೆ ಸರಿ ಹೊಂದೋ ಹಾಗೆ ನೀವು ಉದ್ದ ನೋಡ್ಕೊಂಡು ತೊಗೋಬೋದು. ಈ ರೀತಿ 2 ಗೆಜ್ಜೆ ವಸ್ತ್ರ, 2 ಎಳೆ ಗೆಜ್ಜೆ ವಸ್ತ್ರ. ಆನಂತರ ಕೆಂಪು ಹೂಗಳನ್ನು ಇಡಬೇಕು. ಕೆಂಪು ಅಥವಾ ನೀಲಿ. ನಾನು ಶಂಕುಪುಷ್ಪ ಬೆಳಗ್ಗೆನೇ ಕಿತ್ತಿಟ್ಟಿದ್ದೆ, ಸ್ವಲ್ಪ ಬಾಡ್ದಂಗಾಗಿದೆ. ಈ ರೀತಿ ದೀಪಗಳನ್ನು ರೆಡಿ ಮಾಡ್ಕೋಬೇಕು. ಅದಾದಮೇಲೆ ಮುಂಭಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಗಣೇಶನಿಗೆ ಗರಿಕೆ, ಕೆಂಪು ಹೂಗಳನ್ನು ಇಡಬೇಕು. ದೀಪಗಳನ್ನು ರೆಡಿ ಮಾಡ್ಕೊಂಡಾದಮೇಲೆ ನೈವೇದ್ಯ ಜೋಡಿಸ್ಕೋಬೇಕು. ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು, ಸಿಹಿ ಗೆಣಸನ್ನು ಬೇಯಿಸಿ ನೈವೇದ್ಯಕ್ಕೆ ಇಡಬಹುದು. ಮತ್ತು ಕೋಸಂಬರಿ, ಪಾನಕ, ಬೆಲ್ಲದನ್ನ, ಹಾಲು, ಸಕ್ಕರೆ ಈ ನೈವೇದ್ಯಗಳನ್ನು ಇಡಬಹುದು. ಮತ್ತು ಪ್ರತಿದಿನ ತಾಂಬೂಲ ಅಂತೂ ಇಡಲೇಬೇಕು. ಒಂದು ಪ್ಲೇಟಲ್ಲಿ ಈ ರೀತಿ ಎಲೆ ಅಡಿಕೆ ತೊಗೊಳ್ಳಿ. ನೀವು ಅಡಿಕೆ ಈ ರೀತಿ 2 ಎಲೆ ವಿಳ್ಳೆದೆಲೆ ಅಡಿಕೆ ಮತ್ತು ಬಟ್ಲಡಿಕೆನೇ ಇಡಬೇಕು ಅಂತೇನಿಲ್ಲ. ಚೂರಡಿಕೆ ಕೂಡ ಇಡಬಹುದು. ಅದರ ಜೊತೆಗೆ ಬಳೆ ಮತ್ತು ದಕ್ಷಿಣೆನ ಇಡಬೇಕು. 10 ರೂಪಾಯಿ, 11 ರೂಪಾಯಿ ದಕ್ಷಿಣೆ ಸಮೇತ ತಾಂಬೂಲನ ಇಡಬೇಕು. 1 ರೂಪಾಯಿ ಬೇಕಾದರೂ ಇಡ್ಬೋದು, ಎಷ್ಟು ಬೇಕಾದರೂ ಇಡ್ಬೋದು, ನಿಮ್ಮಿಷ್ಟ. ಮತ್ತು ಈ ರೀತಿ ನೀವು ದಕ್ಷಿಣೆ ಇಟ್ಟಿರೋಂಥ ದುಡ್ಡನ್ನು ಖರ್ಚು ಮಾಡ್ಬೋದು. ಅಥವಾ ನೀವೇನಾದರೂ ಮನಿ ಸೇವಿಂಗ್ಸ್ ಮಾಡ್ತಾಯಿದ್ರೆ ಆ ಹುಂಡಿನಲ್ಲಿ ಈ ದುಡ್ಡನ್ನು ತೆಗೆದು ಹಾಕ್ಬೋದು. ಈ ರೀತಿ ತಾಂಬೂಲನ ಇಡಬೇಕು. ಮತ್ತು ಅಕ್ಷತೆ, ಇನ್ನು ಅರ್ಚನೆ ಮಾಡ್ಕೊಳ್ಳೋದಕ್ಕಿಂತ ಒಂದಷ್ಟು ಬಿಡಿ ಹೂಗಳು, ಪೂಜೆಗೆ ಪತ್ರೆಗಳನ್ನ ಕೂಡ ಉಪಯೋಗಿಸ್ಬೋದು, ಬಿಲ್ವ ಪತ್ರೆ. ಈಗ ಊದುಬತ್ತಿ ಅಥವಾ ಏಕಾರತಿಯಿಂದ ದೀಪಗಳನ್ನು ಹಚ್ಕೋಬೇಕು. ಮತ್ತು ಚಿಕ್ಕ ದೀಪ ಇಟ್ಟಿದೆ, ಬೇಗ ದೀಪ ಎಲ್ಲ ಉರಿದು ಶಾಂತವಾಗಿಬಿಡ್ತು ಅಂತೆಲ್ಲ ಅಂದ್ಕೊಳಕ್ಕೆ ಹೋಗಬೇಡಿ. ಪರವಾಗಿಲ್ಲ, ಎಷ್ಟು ಹೊತ್ತು ಉರಿಯುತ್ತೋ ಅಷ್ಟೊತ್ತು ಉರಿಲಿ. ಆ ದೀಪದ ತುಂಬ ಎಣ್ಣೆ ಅಥವಾ ತುಪ್ಪ ಹಾಕಿ ನೀವು ಈ ರೀತಿ ದೀಪನ ಹಚ್ಚಿ ಪೂಜೆನ ಪ್ರಾರಂಭ ಮಾಡಬಹುದು.
ಈ ರೀತಿ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಈ ಒಂದು ಪವಿತ್ರವಾದ ಆಷಾಢ ಮಾಸದಲ್ಲಿ ಯಥಾಶಕ್ತಿ ವರಾಹಿ ಅಮ್ಮನವರ ಸೇವೆ ಮಾಡ್ತಾ ಇದ್ದೀನಿ. ಈ ಒಂದು ವರಾಹಿ ನವರಾತ್ರಿ ನೀವು ಮೊದಲನೇ ಸಲ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಕೂಡ ಹೇಳ್ಕೊಳ್ಳಿ. ಮೊದಲನೇ ಸಲ ನಾನು ಈ ವಿಚಾರ ತಿಳ್ಕೊಂಡು ಈ ಸೇವೆನ ಮಾಡ್ತಾ ಇದ್ದೀನಿ, ನನ್ನಿಂದ ಸೇವೆನ ಸ್ವೀಕರಿಸಿ ನಮ್ಮಲ್ಲಿರುವಂಥ ನೆಗೆಟಿವಿಟಿನ ತುಂಬ ಬೇಗ ಕಡಿಮೆ ಮಾಡಿ ನಮ್ಮನೆ ಯಾವಾಗಲೂ ಸಮೃದ್ಧಿಯಾಗಿ ಇರೋ ಥರ ಆಶೀರ್ವಾದ ಮಾಡು, ಶತ್ರುಗಳ ಕಾಟ, ದೃಷ್ಟಿದೋಷ ಇದೆಲ್ಲ ಕೂಡ ನಿವಾರಣೆ ಆಗಬೇಕು ಅಂತ ಕೇಳಿಕೊಂಡು ಈ ಅಕ್ಷತೆ ಮತ್ತು ಹೂವನ್ನು ದೀಪದ ಹತ್ತಿರ ಮತ್ತು ಗಣಪತಿ ಮುಂದೆ ಹಾಕ್ಬಿಡಿ. ಅದಾದಮೇಲೆ ಊದುಬತ್ತಿಯನ್ನು ಬೆಳಗಿ ಒಂದು ಕಡೆ ಇಟ್ಬಿಟ್ಟು ನೀವು ಅರ್ಚನೆ ಮಾಡೋದಕ್ಕೆ ಶುರು ಮಾಡಿ. ಬಿಡಿ ಹೂವಿಂದ ಕೂಡ ಅರ್ಚನೆ ಮಾಡ್ಕೋಬೋದು. ಬಿಡಿ ಹೂವಿನಿಂದ ದೀಪದ ಮೇಲೇ ಹಾಕಬೇಕು ಅಂತಲ್ಲ, ಪಕ್ಕದಲ್ಲಿ ಹಾಕಬೇಕು. ಓಂ ವರಾಹಿ ದೇವಿಯೇ ನಮಃ, ಓಂ ವರಾಹಿ ದೇವಿಯೇ ನಮಃ ಅಂತ ಹೇಳ್ತಾ ಪಕ್ಕದಲ್ಲಿ ಹಾಕಬೇಕು. ಅಥವಾ ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತೀರಾ ಅಂದರೆ ಆಗಲೂ ಕೂಡ ಅಷ್ಟೇ, ಇದೇ ರೀತಿ ದೀಪನ ಹಚ್ಚಿಟ್ಟು ಮೊದಲು ಓಂ ವರಾಹಿ ದೇವಿಯೇ ನಮಃ ಅಂತ 11 ಸಲ ಹೇಳಿಕೊಂಡು ಆಮೇಲೆ ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದಕ್ಕೆ ಶುರು ಮಾಡಿ. ಈ ರೀತಿ ಮಾಡಿ ಆಷಾಢ ಮಾಸದಲ್ಲಿ ಒಂದು ದಿನ ಅಂದರೆ ಪಂಚಮಿ, ಷಷ್ಠಿ, ಅಷ್ಟಮಿ, ದಶಮಿ, ಹುಣ್ಣಿಮೆ, ಅಮಾವಾಸ್ಯೆ ಇಂಥ ದಿನಗಳಲ್ಲಿ ಒಂದು ದಿನ ಮಾಡುವಂಥವ್ರು ಮಾಡಬಹುದು. 5 ದಿನ 9 ದಿನ ಮಾಡುವಂಥವ್ರು ಈಗ 15ನೇ ತಾರೀಕಿಂದ 23ನೇ ತಾರೀಕು ಒಳಗಾಗಿ ಮಾಡಿ. ತುಂಬಾ ಒಳ್ಳೆಯದು. ನಾನು ಕೂಡ ಇದು ಮೊದಲನೇ ವರ್ಷ ಮಾಡ್ತಾ ಇರೋದು. ನಾನು ಇದೇ ರೀತಿ ಪೂಜೆ ಮಾಡಿ ಪ್ರತಿದಿನ ಅಂದರೆ 9 ದಿನ ಕೂಡ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ದೇವಿ ಎಷ್ಟು ಮಟ್ಟಿಗೆ ನನ್ನಿಂದ ಸೇವೆನ ಸ್ವೀಕರಿಸ್ತಾರೆ ಅಂತ. ಪ್ರತಿದಿನ ನೈವೇದ್ಯನ ಇಡಲೇಬೇಕು. ಅಂದರೆ ನೀವು ಪ್ರತಿದಿನ ಬಾಳೆಹಣ್ಣು ಇಟ್ಟರೂ ನಡೆಯುತ್ತೆ. ಮತ್ತು ಈ ಬಳೆನೂ ಕೂಡ ಅಷ್ಟೇ, ನಿಮ್ಮ ಪೂಜೆ ಮುಗಿಯೋ ತನಕ ಇದೇ ಬಳೆನೇ ಇಡಬೇಕು. ಈ ವೀಳ್ಯದೆಲೆ ಮಾತ್ರ ತೆಗೆದುಬಿಡಿ, ಅಡಿಕೆ ಬೇಕಾದರೆ ಅದನ್ನೇ ಇಟ್ಕೋಬೋದು. ಪ್ರತಿದಿನ ಬೇರೆ 2 ವೀಳ್ಯದೆಲೆ ಅಡಿಕೆ ಇಟ್ಟು 1 ರೂಪಾಯಿ ಆದರೂ ದಕ್ಷಿಣೆ ಇಟ್ಟು ಮತ್ತು ಈ ರೀತಿ ಕೆಂಪು ಬಳೆಗಳನ್ನ ಇಟ್ಟು ಪೂಜೆ ಮಾಡಿ. ಮತ್ತು ಬಳೆನೂ ಕೂಡ ಅಷ್ಟೇ, ಹೆಚ್ಚಿಗೆ ಏನು ತೊಗೊಳಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ಅರ್ಧ ಡಜನ್ ಕೂಡ ಇಡಬಹುದು. ನೀವೆಷ್ಟು ಉಪಯೋಗಿಸ್ತೀರೋ ಅಷ್ಟು ಬಳೆನ ಇಟ್ಕೊಳ್ಳಿ. ಅಥವಾ ನೀವು ಬೇರೆ ಯಾರಿಗಾದರೂ ಅಮ್ಮನ ಆಶೀರ್ವಾದ ಪ್ರತೀಕವಾಗಿ ಕೊಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಜಾಸ್ತಿ ಬಳೆಗಳನ್ನ ಇಟ್ಟು ನಿಮ್ಮ ಕೊನೆಯ ದಿನದ ಅಂದರೆ 9ನೇ ದಿನ ಅಥವಾ 5ನೇ ದಿನದ ಪೂಜೆ ಆದಮೇಲೆ ಇದನ್ನೆಲ್ಲ ವಿಸರ್ಜನೆ ಮಾಡ್ತಿರಲ್ಲ, ಆಗ ಆ ಬಳೆನೂ ಕೂಡ ಕೊಡಿ. ಹೆಣ್ಮಕ್ಳಿಗೆ ತುಂಬಾ ಒಳ್ಳೆಯದು. ಈ ದೀಪಗಳನ್ನ ವಿಸರ್ಜನೆ ಮಾಡೋದು ಕೂಡ ಅಷ್ಟೇ, ಒಂದೇ ದಿನ ಮಾಡೋ ಅಂಥವ್ರು ನೀವು ಯಾವ ದಿನ ಹಚ್ಚಿರ್ತೀರೋ ಅದರ ಮಾರನೇ ದಿನ ಬೆಳಗ್ಗೆ ನೀವು ಇದನ್ನೆಲ್ಲ ತೆಗಿಬಹುದು. 5 ದಿನ ಮಾಡೋ ಅಂಥವ್ರು 5ನೇ ದಿನ ಪೂರ್ತಿ ಹಚ್ಚಿ 5ನೇ ದಿನ ರಾತ್ರಿ ಇದನ್ನೆಲ್ಲ ಕದಲಿಸಿ ಮಾರನೇ ದಿನ ಬೆಳಗ್ಗೆ ವಿಸರ್ಜನೆ ಮಾಡಬೇಕಾಗತ್ತೆ. 9 ದಿನ ಮಾಡುವಂಥವ್ರು ಹಾಗೆ 9ನೇ ದಿನ ರಾತ್ರಿ ಇದನ್ನು ಕದಲಿಸಿ ಮಾರನೇ ದಿನ ಬೆಳಗ್ಗೆ ವಿಸರ್ಜನೆ ಮಾಡಬೇಕು. ಸ್ನೇಹಿತರೆ, ಕೊನೆಯ ದಿನದ ಪೂಜೆ ಕೂಡ ತುಂಬ ವಿಶೇಷವಾಗಿ ಏನೂ ಇರೋದಿಲ್ಲ. ನೀವು ಪ್ರತಿದಿನ ಹೇಗೆ ಮಾಡ್ತೀರೋ ಅದೇ ಥರ ಮಾಡಿ. ಯಾಕಂದರೆ ಇದನ್ನು ಗುಪ್ತ ನವರಾತ್ರಿ ಅಂತ ಹೇಳ್ತಾರೆ. ನೀವು ಯಾರಿಗೂ ಗೊತ್ತಿಲ್ಲದ ಹಾಗೆ ಸೈಲೆಂಟಾಗಿ ಪೂಜೆ ಮಾಡಬೇಕು ಅನ್ನೋ ಅರ್ಥ. ಹಾಗಾಗಿ ಮನೆಗೆ ಕುಂಕುಮ ಕರಿಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ನಿಮ್ಮದು ಕೊನೆಯ ದಿನದ ಪೂಜೆ ಆದಮೇಲೆ ಬೇಕಾದರೆ ನಿಮ್ಮ ಮನಸ್ಸಿನ ಸಮಾಧಾನಕ್ಕೆ ಒಂದಿಬ್ಬರನ್ನ ಕರೆದು ಕುಂಕುಮ ಕೊಡಿ. ಯಾಕಂದರೆ ಆಷಾಢ ಮಾಸ ಆಗಿರೋದ್ರಿಂದ ಯಾರೇನು ಕೇಳೋದಿಲ್ಲ, ನೀವೇನು ಪೂಜೆ ಮಾಡಿದ್ರಿ, ಏನು ಕುಂಕುಮ ಕರಿತಾ ಇದ್ದೀರಾ ಅಂತೆಲ್ಲ ಏನೂ ಕೇಳೋದಿಲ್ಲ. ಹಾಗಾಗಿ ನೀವು ಕೊನೆಯ ದಿನ ಬೇಕಾದರೆ ಒಂದಿಬ್ಬರನ್ನ ಕುಂಕುಮ ಕರೆದು ದೇವಿ ಮುಂದೆ ಇಟ್ಟಿರುವಂಥ ಬಳೆನ ಮೊದಲು ನೀವು ಹಾಕ್ಕೊಂಡು ಉಳಿದಿರೋದನ್ನು ಬೇರೆಯವ್ರಿಗೂ ಕೂಡ ಕೊಡ್ಬೋದು. ಈ ಪೂಜೆಯನ್ನು ಮಾಡೋ ಅಂಥ ಸಮಯದಲ್ಲಿ ಪೂಜೆ ಮುಗಿಯೋ ತನಕ ನಾನ್ ವೆಜ್ ತಿನ್ನಬಾರ್ದು. ಹಾಗೆ ಬ್ರಹ್ಮಚರ್ಯ ಕೂಡ ಪಾಲಿಸಬೇಕು. ದಯವಿಟ್ಟು ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕು ಅಂತೇನಿಲ್ಲ. ನೀವು ಮೈ ಸ್ನಾನ ಮಾಡಿಕೊಂಡು ನೀವು ಯಾವ್ಯಾವ ವಾರ ತಲೆಗೆ ಸ್ನಾನ ಮಾಡ್ತೀರೋ ಅಂಥ ದಿನಗಳಲ್ಲಿ ಮಾತ್ರ ಮಾಡ್ಕೊಳ್ಳಿ. ಮನೆಯವ್ರಿಗೆ ಬೇಕಾದರೆ ನಾನ್ ವೆಜ್ ಮಾಡಿಕೊಡಿ. ಪೂಜೆ ಮಾಡೋವಂಥವ್ರು ನೀವು ಮಾತ್ರ ತಿನ್ನಬೇಡಿ. ಹಾಗೆ ನೀವೇನು ಪೂಜೆ ಮಾಡ್ತಾಯಿದ್ದೀರ ಅಂತ ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ, ನಿಮ್ಮ ಮನಸ್ಸಿನಲ್ಲೇ ಇರಲಿ. ಹಾಗೆ ಪೂಜೆ ಸಮಯ ಕೂಡ ಸಂಜೆ ಹೊತ್ತೇ ಮಾಡಬೇಕು. ಸಂಜೆ 6 ಗಂಟೆ ನಂತರ 8 ಗಂಟೆ ಒಳಗಾಗಿ ಈ ಪೂಜೆನ ಮಾಡ್ಬೋದು. ಹಾಗೆ ಇನ್ನೊಂದು ವಿಷಯ ಸ್ನೇಹಿತರೆ, ಎಷ್ಟೋ ಜನಕ್ಕೆ ಎಲ್ಲನೂ ಮಾಡಬೇಕು ಅಂತ ಆಸೆ ಇರುತ್ತೆ. ಪಾಪ ಅವರಿಗೆ ಸಮಯದ ಅಭಾವ ಇರುತ್ತೆ ಅಥವಾ ಕೆಲಸದ ಒತ್ತಡ ಇರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಇನ್ನು ಕೆಲವ್ರ ಮನೆಗಳಲ್ಲಿ ನಮಗಿದೆಲ್ಲ ಪದ್ಧತಿ ಇಲ್ಲ, ಏನೋ ಮಾಡೋಕ್ಕೆ ಹೋಗಿ ಏನೋ ಆದರೆ ಅನ್ನೋ ಭಯ ಕೂಡ ಇರುತ್ತೆ. ಹಾಗಾಗಿ ಒಂದು ಮಾತು ಹೇಳ್ತೀನಿ, ನಿಮಗೆ ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ, ಮನಸ್ಸಲ್ಲೇ ಆ ತಾಯಿ ಜಪ ಮಾಡಿದ್ರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಸೇವೆ ಆ ತಾಯಿಗೆ ತಲುಪುತ್ತೆ. ನೀವು ಈ ರೀತಿ ದೀಪಾರಾಧನೆ ಮಾಡೋದಕ್ಕಾಗಲಿಲ್ಲ ಅಂದರೂ ಕೂಡ ಪ್ರತಿದಿನ ಸಂಜೆ ಮಾಮೂಲಿಯಾಗಿ ನೀವು ಹೇಗೆ ಪೂಜೆ ಮಾಡ್ತೀರೋ ಅದೇ ರೀತಿ ದೇವ್ರ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿ ಈ ರೀತಿ ನೈವೇದ್ಯನ ಇಟ್ಟು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ. ಅಥವಾ ಜಪಮಾಲೆಗಳನ್ನೇನಾದರೂ ನೀವು ಇಟ್ಕೊಂಡಿದ್ರೆ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೊಂಡು 108 ಸಲ ಓಂ ವಾರಾಹಿ ದೇವಿಯೇ ನಮಃ ಅಂತ
108 ಸಲ ಮನಸ್ಸಿನಲ್ಲೇ ಆ ತಾಯಿಯ ನಾಮವನ್ನು ಜಪ ಮಾಡಿ, ತುಂಬ ಒಳ್ಳೆಯದು. ಹಾಗೆ ಇನ್ನೊಂದು ಮಾತು, ಆದಷ್ಟು ಶಾಂತವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಯಾಕಂದರೆ ಈ ದೇವಿ ಉಗ್ರವಾದ ರೂಪ ಆಗಿರೋದ್ರಿಂದ ಕೋಪ ಬರುವಂಥದ್ದು, ಏನಾದರೂ ಕಿರಿಕಿರಿ ಆಗುವಂಥದ್ದು ಆದರೂ ಆಗಬಹುದು. ಹಾಗಾಗಿ ಏನೇ ಆದರೂ ನಿಮ್ಮನ್ನು ನೀವು ಸಮಾಧಾನವಾಗಿ ಇಟ್ಕೊಳ್ಳೋದು, ಏನೇ ಆದರೂ ಮೌನವಾಗಿರೋದಕ್ಕೆ ಪ್ರಯತ್ನ ಮಾಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?